ಆದೇಶನ ಎಜೆ ಸದಾಶಿವ ಆಯೋಗದ ವರದಿನ ಜಾರಿ ಆಗಬೇಕು. ಆ ರಾಜ್ಯ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟ್ ಆದೇಶನ ಸಂಪೂರ್ಣವಾಗಿ ಜಾರಿ ಮಾಡಬೇಕಂತ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಬಣದಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಮಟೆ ಚಳವಳಿಯನ್ನ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಕಳೆದ 30 ವರ್ಷದಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯದಲ್ಲಿ ನಾವು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇರೋದ್ರಿಂದ ನಮಗೆ ಮೀಸಲಾತಿ ಅನ್ಯಾಯ ಆಗಿದೆ. ಅನ್ಯಾಯದ ಪರವಾಗಿ ನಾವು ವಿರುದ್ಧವಾಗಿ ನಾವು 30 ವರ್ಷ ನಾವು ಹೋರಾಟ ಮಾಡಿದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ನ್ಯಾಯನ ಇವತ್ತು ರಾಜ್ಯ ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡಬೇಕು. ಎಜೆ ಸದಾಶಿವ ಆಯೋಗದ ವರದಿ ಏನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ಸರ್ಕಾರದ ಆದೇಶನ ಸಂಪೂರ್ಣ ಜಾರಿ ಆಗಬೇಕು. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಜಿ. ಪರಮೇಶ್ವರ್ ಅವರು ಇವರು ಕ್ಯಾಬಿನೆಟ್ ಸಚಿವ ಸಂಪುಟನ ಕ್ಯಾಬಿನೆಟ್ ಮೀಟಿಂಗ್ ನ ಕರೆದು ಆದಷ್ಟು ಬೇಗ ಎಜೆ ಸದಾಶಿವ ಆಯೋಗದ ವರದಿನ ಜಾರಿ ಆಗೋದಕ್ಕೆ ಆದೇಶ ಮಾಡಬೇಕಂತ ಹೇಳಿ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ನನ್ನ ಅಣ್ಣ ತಮ್ಮಂದಿರ ಸಂಘಟನೆ ಹೋರಾಟಗಳು ಇಡೀ ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಬಂದಿದ್ದಾರೆ. ಈ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಕಳೆದ 3 ದಶಕಗಳಿಂದ ಈ ಒಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದರ ಅಂಗವಾಗಿ ಯಾವುದೇ ರಾಜ್ಯ ಸರ್ಕಾರಗಳಿಗೆ, ಯಾವುದೇ ಭಾರತ ಸರ್ಕಾರಗಳಿಗೆ ನಮ್ಮ ಕೂಗು ಕೇಳಲಿಲ್ಲ. ಈ ಕೂಗು ಕೇಳದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿರ್ತಕ್ಕಂಥ ಏನು ಸುಪ್ರೀಂ ಕೋರ್ಟ್ನ ಏನು ನ್ಯಾಯಾಧೀಶ ಚಂದ್ರಚೂಡ್ರವರ ಏನು 7 ಸದಸ್ಯರ ಪೀಠ ಇವತ್ತು ಒಳ ಮೀಸಲಾತಿ ವರ್ಗೀಕರಣವನ್ನ ಜಾರಿ ಮಾಡತಕ್ಕಂಥ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಕಳೆದ ಚುನಾವಣೆಯಲ್ಲಿ ಏನು ತನ್ನ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಏನು ಖರ್ಗೆ ಅವರ ನೇತೃತ್ವದಲ್ಲಿ ಏನು ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ನಡೆಯಿತು, ದಲಿತರ ಸಮಾವೇಶ. ಆ ಸಮಾವೇಶದಲ್ಲಿ ಎಲ್ಲ ದಲಿತ ಮಂತ್ರಿಗಳು, ಶಾಸಕರು ಮತ್ತು ದಲಿತ ಸಂಘಟನೆಗಳು, ಇಡೀ ದಲಿತ ಸಮುದಾಯ ಒಕ್ಕೊರಲಿನಿಂದ ಕರೆ ಕೊಟ್ಟಿತ್ತು. ಅದರ ಭಾಗವಾಗಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ನಿಮ್ಮದೇ ಸರ್ಕಾರ ಇದೆ, ಕೂಡಲೇ ನೀವು ಸುಗ್ರೀವಾಜ್ಞೆ ತಂದು ವಿಶೇಷ ಅಧಿವೇಶನವನ್ನು ಕರೆದು ಒಳ ಮೀಸಲಾತಿ ವರ್ಗೀಕರಣವನ್ನ ಜಾರಿ ಮಾಡಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ಉಗ್ರ ಪ್ರತಿರೂಪವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬಾರದು. ನೀವೊಬ್ಬ ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ, ನೀವು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕಂತಕ್ಕಂಥ ಮನವಿಯನ್ನು ಮಾಡ್ತಾ ಇವತ್ತು ಹಲವಾರು ನಾಯಕರು ಇವತ್ತು ಇದ್ರ ವಿರೋಧವಾದ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕೇವಲ 1-2 ಜಾತಿಗಳು ಮಾತ್ರ ಒಳ ಮೀಸಲಾತಿ ವರ್ಗೀಕರಣ ಕೇಳ್ತಾ ಇದೆ ಅಂತ. ಮಾದಿಗ ಮತ್ತೆ ಮಾದಿಗ ಸಂಬಂಧಿತ ಜಾತಿಗಳ 51 ಜಾತಿಗಳು, ವಲಯ ಮತ್ತೆ ವಲಯ ಸಂಬಂಧಿತ ಜಾತಿಗಳ 24 ಜಾತಿಗಳು, ಒಟ್ಟು ನಾವು 89 ಜಾತಿಗಳು ಪರಿಶಿಷ್ಟ ಜಾತಿ ಪಟ್ಟಿನಲ್ಲಿ ಇದ್ರು. ಉಳಿದಂತೆ ಕೊರ್ಚಾ, ಕೊರ್ಮ, ಲಂಬಾಣಿ, ಬೋವಿ, ಹಂದಿ, ಜೋಗಿ, ಸಿಳ್ಳಕ್ಯಾತ ಇತರೆ 19 ಜಾತಿಗಳಿದ್ದಾವೆ. 89 ಜಾತಿಗಳು ಇದ್ರ ಪರವಾಗಿದ್ದೇವೆ. ವಿವಿಧ 19 ಜಾತಿಗಳು ಇದು ವಿರೋಧವಾಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ನಿಮಗೆ ಬೇಡ ಅಂತ ಅಂದ್ರೆ ನಿಮ್ ಪರ್ಸೆಂಟೇಜ್ ಇಟ್ಕೊಂಡು ನೀವು ಒಟ್ಟಿಗೆ ಇರಿ. ಆದ್ರೆ ನಮ್ಮ ಮೀಸಲಾತಿನ ನಮ್ಮ ಗುಂಪು ಏನು 6% ಏನಿದ್ರೆ 6% ಮೀಸಲಾತಿಯನ್ನು ನಮಗೆ ಪ್ರತ್ಯೇಕ ವರ್ಗೀಕರಣ ಮಾಡಿ, ಮತ್ತೆ ಚಲವಾದಿ ಸಮುದಾಯಗಳು ಕೂಡ ಏನು 5.5% ಅದನ್ನು ಪ್ರತ್ಯೇಕವಾಗಿ ವರ್ಗೀಕರಣ ಮಾಡಿ ನಮ್ಗೆ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಿ ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಜಿಲ್ಲಾಧಿಕಾರಿಗಳ ಮುಖೇನ ಆಗ್ರಹ ಮಾಡ್ತಾ ಇದೀವಿ. ನಮಸ್ಕಾರ. ವಿಜಯ್ ಕುಮಾರ್ ಅಂತ, ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಹಾಸನ ಜಿಲ್ಲೆ. 12/9/2024 ಗುರುವಾರದಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯಾಧ್ಯಕ್ಷರಾದಂತಹ ಗುರುಮೂರ್ತಿ ಅವರ ಶಿವಮೊಗ್ಗ ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ನಾವು ಒಳ ಮೀಸಲಾತಿಯ ವರ್ಗೀಕರಣ ಏನು ಸುಪ್ರೀಂ ಕೋರ್ಟ್ ಏನು ಒಳ ಮೀಸಲಾತಿನೆಲ್ಲ ಜಾರಿ ಮಾಡಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ತಮಟೆ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಏನು ಆಗಸ್ಟ್ 1 ನಮಗೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ರವರ ಒಂದು ತೀರ್ಪಿನ ಒಂದು ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ ಅದರ ಅನುಸಾರವಾಗಿ ನಮಗೆ ಎಸ್ಸಿನಲ್ಲಿ 101 ಜಾತಿಗಳಿದೆ. ಆ 101 ಜಾತಿನಲ್ಲಿ ಏನು ಒಂದು ಒಳ ಮೀಸಲಾತಿಯನ್ನ ಎಲ್ಲ ಕಡೆ ಇದನ್ನ ಜಾರಿ ಮಾಡಲೇಬೇಕು ಅಂತ ಹೇಳಿ ಯಥಾವತ್ತಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ಹಾಸನ ಜಿಲ್ಲಾ ನಾವು ಜಿಲ್ಲಾ ಕಚೇರಿ ಮುಂದೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಮತ್ತು ದಂಡೋರ ಹಾಗೆ ಮಾದಿಗ ದಂಡೋರ ಎಲ್ಲ ಒಂದು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಾವು ಇವತ್ತು
ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿ ಅವರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ, ಆ ಒಳ ಮೀಸಲಾತಿಯನ್ನ ದಯವಿಟ್ಟು ಯಥಾವತ್ತಾಗಿ ಇವತ್ತು ಜಾರಿ ಮಾಡಬೇಕು. ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಜಿ. ಪರಮೇಶ್ವರ್ ಅವರು, ಹಾಗೆ ಸಮಾಜ ಕಲ್ಯಾಣ ಸಚಿವರಾದಂಥ ನಮ್ಮ ಮಹದೇವಪ್ಪನವರು, ಇವರು ದಯಮಾಡಿ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಇದನ್ನ ದಯಮಾಡಿ ಮುಂದಿನ ಒಂದು ಸೆಷನ್ ನಲ್ಲಿ ಇವರು ಇದನ್ನ ಯಥಾವತ್ತಾಗಿ ಜಾರಿ ಮಾಡ್ತಾರೆ. ಇದೇನಾದ್ರು ಜಾರಿ ಮಾಡಲಿಲ್ಲ ಅಂದ್ರೆ ಕಡಾಖಂಡಿತ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ದಿನಗಳಲ್ಲಿ ಒಂದು ಬಹಿರಂಗವಾಗಿ ಒಂದು ಉಗ್ರ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ದಯಮಾಡಿ ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಥಾವತ್ತಾಗಿ ಜಾರಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ.